ಇನ್ನೂ ತಣ್ಣಗಾಗಿಲ್ಲ. ಅದೇ ಸರ್, ಈಗ ಇವರ ಕುರ್ಚಿ ಗಲಾಟೆಯನ್ನು ಅಸಹ್ಯ ಅನಿಸುತ್ತೆ. ನಮ್ಮ ಒಂದು ವಾರ ಆಗಲಿ, ಒಂದು ತಿಂಗಳಾಗಲಿ, ಅಂದರೆ ಒಂದು ವರ್ಷದಿಂದ ಇದೇ ಚರ್ಚೆಗಳನ್ನು ಮಾಡ್ಕೊಂಡಿವರು. ಸರ್ಕಾರದ ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಯಾವುದೂ ಕೂಡ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ದಿನ ಬೆಳಗ್ಗೆ ಎದ್ದರೆ ಮಾಧ್ಯಮದ ಮುಖಾಂತರ ಅವರು ಒಬ್ರಿಗೊಬ್ರು ಪತ್ರ ಬರೋಂಥದ್ದು, ಇನ್ನೊಬ್ರು ಹೇಳಿಕೆಗಳು ಇದೇ ಆಗಿದೆ ಹೊರತು ನಮ್ಮ ನಾಯಕರುಗಳು ಹೇಳ್ತಾ ಇದ್ರು ಕಮಾಂಡೇ ಇಲ್ಲದಂಥ ಅವರ ಒಂದು ಹೈಕಮಾಂಡ್ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಸತ್ಯನೂ ಕೂಡ ಹೌದು. ನೀ ಕೊಡೆ ನಾ ಕೊಡೆ ಅಂತ ಹೇಳಿ ಅದೇನೋ ಗಾದೆ ಹೇಳಿದೆಯಲ್ಲ, ಆ ರೀತಿ ಹೈಕಮಾಂಡು ನೀ ಬಿಡಿ ಅಂತ ಹೇಳ್ತಾರೆ. ಆ ರೀತಿ ಹೈಕಮಾಂಡು ಕೇಳ್ತಾ ಇದೆ, ನೀವೇ ಇಲ್ಲಿಬ್ಬರು ಕೂತ್ಕೊಂಡು ಬೆಳಗ್ಗೆ ತಿಂಡಿ ರಾತ್ರಿ ಬಿರಿಯಾನಿ ಊಟ ಮಾಡಿ ಅಂದ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ತಣ್ಣಗಾಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ ಸರ್. ಕೈ ಚೆಲ್ಲಿದೆ ಅಂತ ಅಧ್ಯಕ್ಷರು ಹೇಳ್ತಿದ್ದಾರೆ, ಯಾರು ಶುರು ಮಾಡಿದ್ರು ಅವರೇ ಇದು ಮಾಡ್ತಾರೆ, ಅವರೇ ಮಾಡ್ಕೊಬೇಕು, ಸರಿ ಮಾಡ್ಕೊಬೇಕು ಅಂತ ಹೇಳಿ. ಈಗ ರಾಜ್ಯದ ಜನ ನಮ್ಮನ್ನಂತೂ ವಿರೋಧ ಪಕ್ಷದಲ್ಲಿ ಇಟ್ಟಿದ್ದಾರೆ ಸರ್, ಸ್ಪಷ್ಟವಾದಂಥ ಬಹುಮತ ಕೊಟ್ಟಿದ್ದಾರೆ ಸರ್. ಸ್ಪಷ್ಟವಾಗಿ ಇಬ್ಬರೂ ಕೂಡ ಪ್ರೆಸ್ ಮೀಟ್ ಮಾಡಿ ನೀವು 4 ಗೋಡೆ ಮಧ್ಯೆ ಏನು ಚರ್ಚೆ ಮಾಡಿದ್ರಿ ಆ ವಿಚಾರವನ್ನು ಹೊರಗಡೆ ಇಟ್ಬಿಡಿ. ನಾನು ಮಾತನ್ನು ಮೀರಲ್ಲ ಅಂತೇಳಿ ಗೌರವಂತ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆ DCM ಅವರು ಇನ್ನೊಂದು ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ನೀವೇ ಚಿಕನ್ನು ಮಟನ್ನು ಊಟ ಮಾಡಿಕೊಂಡು ಸಮಯವನ್ನು ಕಳೆಯೋದಕ್ಕಿಂತ ಒಂದು ಸ್ಪಷ್ಟವಾಗಿ ಜನರ ಮುಂದೆ ಏನು ನಡೆದಿದೆ ಅಂತ ಇಟ್ಟರೆ ಅದು ಜನರಿಗಾರಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ.